ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿರೋದನ್ನು ವಿರೋಧಿಸಿ ಕೋರ್ಟ್ ಕಟಕಟಿ ಏರುವಂತಹ ಸಿದ್ದರಾಮಯ್ಯ ಕುರಿತಂತೆ ತೀರ್ಪು ಇವತ್ತು ಹೊರಗೆ ಬರುತ್ತೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ವಿಚಾರ ಇದು. ತೀರ್ಪನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಇವತ್ತು ನೀಡ್ತಾರೆ. ಏಕಸದಸ್ಯ ಪೀಠದಲ್ಲಿ, ಮತ್ತೊಮ್ಮೆ ಏಕಸದಸ್ಯ ಪೀಠದಲ್ಲಿ ವ್ಯತಿರಿಕ್ತವಾಗಿ ಏನಾದರೂ ಆದೇಶ ಬಂತು ಅಂದರೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ. ನಾಳೆ ಅಥವಾ ಗುರುವಾರ ಮೇಲ್ಮನವಿ ಸಾಧ್ಯತೆ ಇದೆ. ಅಂದರೆ ಒಂದು ಪಕ್ಷ ಸಿದ್ದರಾಮಯ್ಯನವರ ಪರವಾಗಿ ಏನಾದರೂ ತೀರ್ಪು ಬಂತು ಅನ್ನೋದಾದರೆ ರಾಜ್ಯಪಾಲರು ಮತ್ತು ರಾಜ್ಯಪಾಲರ ಪರ ವಕೀಲರು, ದೂರುದಾರರು ಮೇಲ್ಮನವಿಯನ್ನು ಸಲ್ಲಿಸುವಂತಹ ಒಂದಷ್ಟು ಪ್ರಕ್ರಿಯೆಗಳು. ಇನ್ನು ರಾಜ್ಯಪಾಲರು ಮತ್ತು ದೂರುದಾರರ ಪರವಾಗಿ ಏನಾದರೂ ತೀರ್ಪು ಬಂತು ಅನ್ನೋದಾದರೆ ಈಗ ಸಿದ್ದರಾಮಯ್ಯ ಇವರ ಕಡೆ ವಕೀಲರು ಸಿದ್ದರಾಮಯ್ಯನವರ ಪರವಾಗಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುವ ಸಾಧ್ಯತೆ ಇರುತ್ತೆ ಅಂತ. ಅದಕ್ಕೆ ಇದು ಇಷ್ಟೊಂದು ಕುತೂಹಲವನ್ನು ಹುಟ್ಟು ಹಾಕಿರೋದು ಪ್ರಕರಣ. ಇಲ್ಲಿಗೆ ನಿಂತು ಹೋಗುತ್ತಾ? ಇಲ್ಲ. ಹಾಗಾಗಿ CM ಮತ್ತು ದೂರುದಾರರ ಪರ ವಕೀಲರು ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇರುತ್ತೆ ಯಾವಾಗ ತೀರ್ಪು ವ್ಯತಿರಿಕ್ತವಾಗಿ ಬಂದರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವ ಸಂಬಂಧ ಇವತ್ತು ತೀರ್ಪು ಬರುತ್ತೆ. ಬಟ್ ಇಲ್ಲಿ ಎಷ್ಟೊತ್ತಿಗೆ ತೀರ್ಪು ಬರಬಹುದು? ಒಂದು ತೀರ್ಪೇನಾದರೂ ವ್ಯತಿರಿಕ್ತವಾಗಿ ಬಂದರೆ ಅಂದರೆ ಎರಡೂ ಕಡೆಯಿಂದಲೂ ಮೇಲ್ಮನವಿಯ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಪ್ರಕ್ರಿಯೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ ಭವ್ಯ? ಖಂಡಿತ ದಿವ್ಯಾ, ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 12 ಗಂಟೆಗೆ ತೀರ್ಪು ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಕೂಡ ಪ್ರಕಟವಾಗುತ್ತೆ. ಸೊ ಎಲ್ಲರ ಚಿತ್ತ ಹೈಕೋರ್ಟ್ ಅಂತ ಹೇಳ್ಬೋದು. ಸೊ ಈಗಾಗಲೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಕೂಡ ಟೆನ್ಷನ್ ಅಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ವಾದ ಪ್ರತಿವಾದ ಮುಗ್ದಿರುವಂತದ್ದು. ಸೊ ಬಲವಾದ ಪ್ರತಿವಾದವನ್ನ ಕೂಡ ರಾಜ್ಯಪಾಲರ ಪರ ವಕೀಲರಾದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಆಗಿರ್ಬೋದು, ಹಾಗೇನೆ 3 ಜನ ದೂರುದಾರರು ಏನಿದ್ದಾರೆ, TJ ಅಬ್ರಾಮ್, ಪ್ರದೀಪ್ ಕುಮಾರ್, ಹಾಗೇನೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಬಹಳಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ವಾದವನ್ನ ಮಾಡಿದ್ರು. ಸೊ ಇವತ್ತು ಬರುವಂತಹ ತೀರ್ಪು ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಇರುವಂತದ್ದು. ಸೊ ಒಂದು ವೇಳೆ ವ್ಯತಿರಿಕ್ತವಾದ ತೀರ್ಪು ಬಂದ್ರೆ, ಏಕಸದಸ್ಯ ಪೀಠದಲ್ಲಿ ವ್ಯತಿರಿಕ್ತ ಬಂದ್ರೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಕೆಗೆ ಈಗಾಗಲೇ CM ಸಿದ್ದರಾಮಯ್ಯ ಪರ ವಕೀಲರು ಹಾಗೇನೆ ದೂರುದಾರರ ಪರ ವಕೀಲರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಗುರುವಾರ ಅಥವಾ ನಾಳೆ ಸಲ್ಲಿಕೆ ಮಾಡಲು ಸಿದ್ಧತೆ ಮಾಡಿದ್ದಾರೆ. ಯಾಕಂದ್ರೆ ಒಂದು ವೇಳೆ ತೀರ್ಪು ವ್ಯತಿರಿಕ್ತವಾಗಿ ಬಂದ್ರೆ ತಕ್ಷಣ ಮೇಲ್ಮನವಿ ಸಲ್ಲಿಕೆ ಮಾಡಿ ಏಕಸದಸ್ಯ ಪೀಠ ಕೊಟ್ಟಿರುವಂತಹ ತೀರ್ಪು ಸರಿಯಾಗಿಲ್ಲ, ಸೊ ನಮ್ಮ ಮೇಲ್ಮನವಿಯನ್ನ ಸ್ವೀಕಾರ ಮಾಡಿ ಮತ್ತೆ CM ಸಿದ್ದರಾಮಯ್ಯ ಪರ ವಕೀಲರು ಹಾಗೇನೆ ದೂರುದಾರರ ಪರ ವಕೀಲರು ಹಾಗೇನೆ ರಾಜ್ಯಪಾಲರ ಪರ ವಕೀಲರು ವಾದವನ್ನ ಮಂಡನೆ ಮಾಡಲಿದ್ದಾರೆ. ಆದ್ರೆ ಇವತ್ತು ಬರುವಂತಹ ತೀರ್ಪು ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಒಂದು ವೇಳೆ CM ಪರ ತೀರ್ಪು ಬಂದ್ರೆ ಮೇಲ್ಮನವಿ ಸಲ್ಲಿಸಲ್ಲ. ಸೊ CM ಗೆ ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. CM ಏನೆಲ್ಲ ಅನ್ಕೊಂಡಿದ್ದಾರೆ ಅದನ್ನೆಲ್ಲ, ಅಂದ್ರೆ ತನ್ನ ಮೇಲೆ ಏನು ಆರೋಪ ಮಾಡಿದ್ದಾರೆ, ಸೊ ಕೌಂಟರ್ ಆಗಿ ಬಿಜೆಪಿಗೆ ಕೆಲವೊಂದು ಹೇಳಿಕೆಗಳನ್ನ ಕೊಡುವ ಸಾಧ್ಯತೆ ಇದೆ. ಅಷ್ಟು ಮಾತ್ರವಲ್ಲದೆ ರಾಜ್ಯಪಾಲರ ಪರ ತೀರ್ಪು ಬಂದ್ರೆ ಕಾಂಗ್ರೆಸ್ನ ಸಚಿವರಾಗಿರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕಾದ್ರೆ ಇವತ್ತು ಬರುವಂತಹ ತೀರ್ಪು ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಸೊ ಈ ಹಿಂದೆ ಕೂಡ ನಾವು ಬಹಳಷ್ಟು ವಾದ ಪ್ರತಿವಾದವನ್ನ ಕೂಡ ನೋಡಿದ್ವಿ. ಈ ಸಂದರ್ಭದಲ್ಲಿ CM ಪರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘಿ ಅವರು ವಾದವನ್ನ ಮಂಡಿಸುವಾಗ ಕೆಲವೊಂದು ವಿಚಾರಗಳನ್ನ ಮುಂದಿಟ್ರೆ ಅದಕ್ಕೆ ಕೌಂಟರ್ ಆಗಿ ದೂರುದಾರರ ಪರ ವಕೀಲರು ಹಾಗೇನೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪರ ವಕೀಲರು ಕೂಡ ಬಹಳಷ್ಟು ವಿಚಾರಗಳನ್ನು ಮುಂದಿಟ್ಟಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ರಿಟ್ ಅರ್ಜಿಯನ್ನ ರದ್ದುಪಡಿಸಬಾರ್ದನ್ನೋ ಪ್ರಬಲವಾದ ವಾದವನ್ನ ಮಂಡಿಸಿದ್ರು. ಹಾಗೇನೆ CM ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ಇದ್ರೂ ಕೂಡ CM ಸಿದ್ದರಾಮಯ್ಯ ಅವರ ಪಾತ್ರ ಏನು, ಅವರು ಆ ಅವಧಿಯಲ್ಲಿ ಏನು ಮೂಡ ಹಗರಣ ನಡೆದಿದೆ ಆ ಅವಧಿಯಲ್ಲಿ CM ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ತಮ್ಮ ಪ್ರಾಬಲ್ಯವನ್ನ ಬಳಸಿದ್ರು ಅನ್ನೋದಕ್ಕೆ ಎಲ್ಲಾ ರೀತಿಯಾದಂತಹ ಸಾಕ್ಷ್ಯಗಳಾಗಿಯೇ ಕೆಲ ದಾಖಲೆಗಳನ್ನ ಕೂಡ ಕೊಟ್ಟಿದ್ರು. ಸೊ ಇದನ್ನೆಲ್ಲ ನೋಡುವಾಗ ಎಲ್ಲೋ ಒಂದು ಕಡೆ ಅಂದ್ರೆ ಈಗ ವಾದ ಮತ್ತೆ ಪ್ರತಿವಾದವನ್ನ ನಾವು ನೋಡಿದ ಪ್ರಕಾರ ಬಹಳಷ್ಟು ಪ್ರತಿವಾದ ನೋಡೋದಾದ್ರೆ ಬಹಳಷ್ಟು ಪ್ರಾಬಲ್ಯವನ್ನ ಕೂಡ ಹೊಂದಿತ್ತು, ಬಹಳಷ್ಟು ಪೂರಕ ಸಾಕ್ಷ್ಯಗಳನ್ನ ಕೂಡ ಒದಗಿಸಿರುವಂತದ್ದು. ಸೊ ಅಷ್ಟು ಮಾತ್ರವಲ್ಲದೆ ರಾಜ್ಯಪಾಲರು ಯಾಕೆ ಅಂದ್ರೆ 17A ಅಡಿಯಲ್ಲಿ ಅನುಮತಿ ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಕೂಡ ಸುಪ್ರೀಂ ಕೋರ್ಟ್ ನ ಕೆಲವೊಂದು ಆದೇಶವನ್ನ ಇಟ್ಕೊಂಡು ವಾದವನ್ನ ಮಾಡಿದ್ರು. ಮತ್ತೊಂದ್ ಕಡೆ ದಿವ್ಯಾ, ಇವತ್ತು ಅಂದ್ರೆ ಏಕಸದಸ್ಯ ಪೀಠದಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸ್ತಾರೆ. ಅಲ್ಲೂ ಕೂಡ ವಾದ ಪ್ರತಿವಾದ ನಡೆದು ಅಲ್ಲೂ ಕೂಡ ವ್ಯತಿರಿಕ್ತ ತೀರ್ಪು ಬಂದ್ರೆ ಮುಂಬರುವಂತಹ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಅಂದ್ರೆ ಕೋರ್ಟ್ ಮೂಲಕನೇ ವಾದ ಪ್ರತಿವಾದ ನಡೆಸುವ ಸಾಧ್ಯತೆ ಇರುವಂತದ್ದು. ದಿವ್ಯಾ, ಭವ್ಯ,
ಆನ್ ರೆಕಾರ್ಡ್ಸ್ ಅಥವಾ ಡಾಕ್ಯುಮೆಂಟ್ಸಲ್ಲಿ ಏನಿದೆ ಅನ್ನೋದನ್ನೇ ಪರಿಶೀಲಿಸಿ ತೀರ್ಪನ್ನು ನ್ಯಾಯಾಲಯ ಕೊಡಬೇಕಾಗತ್ತೆ. ಇಲ್ಲಿ ಸಂದಿಗ್ಧತೆ ಏನು ಗೊತ್ತಾ, ರಾಜ್ಯಪಾಲರು ಒಂದಾಗಲೂ ಘನತೆವೆತ್ತ ಸ್ಥಾನವೇ ಅದು, ರಾಜ್ಯದ ಪ್ರಥಮ ಪ್ರಜೆ ಅಂತ ಅವ್ರು ಕಳಿಸ್ಕೊಳ್ತಾರೆ. ಈಗ ಮುಖ್ಯಮಂತ್ರಿ ಸ್ಥಾನ ಅಂದರೂ ಕೂಡ ಅದೊಂದು ಘನತೆವೆತ್ತ ಸ್ಥಾನ, ರಾಜ್ಯವನ್ನು ಮುನ್ನಡೆಸುವ ಸಾರಥಿ ಅಂತ ಕರೆಸ್ಕೊಳ್ತಾರೆ. ಈಗ ತೀರ್ಪು ಯಾರ ಪರ ಅಥವಾ ವಿರೋಧ ಬಂದರೂ ಕೂಡ ಜನರ ದೃಷ್ಟಿಯಲ್ಲಿ ಬೇರೆಯೇ ಪರಿಣಾಮ ಬೀರುತ್ತೆ ಭವ್ಯ. ಖಂಡಿತ. ಅಂದ್ರೆ ಇದನ್ನ ವಾದ ಮತ್ತು ಪ್ರತಿವಾದ ಸಂದರ್ಭದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ಕೆಲವೊಂದು ವಿಚಾರಗಳನ್ನ ಮುಂದಿಟ್ಟಿದ್ರು. ಅಂದ್ರೆ ಜನರಿಂದ ಆಯ್ಕೆ ಆಗಿರುವಂತಹ ಸರ್ಕಾರ, ರಾಜ್ಯಪಾಲರು ಸಿದ್ದರಾಮಯ್ಯನ ನೇಮಕ ಮಾಡಿಲ್ಲ, ಸೊ ಜನರಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕಾರ ಮಾಡಿರೋರು. ಸೊ ಇವರ ಮೇಲೆ ಈ ರೀತಿಯಾದಂತಹ ವಿನಾಕಾರಣ ಆರೋಪ ಬಂದಾಗ ಅದನ್ನ ನಾವು ವಾದ ಮಾಡ್ತೀವಿ ಅಂತ, ಅದಕ್ಕೆ ಕೌಂಟರ್ ಆಗಿ ಅಂದ್ರೆ ರಾಜ್ಯಪಾಲ ಪರ ವಕೀಲರು ವಾದ ಮಾಡುವ ಸಂದರ್ಭದಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಅಂದ್ರೆ ಬಹಳಷ್ಟು ಅಂದ್ರೆ ಲೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಳೋದಲ್ಲ, ತಕ್ಷಣ ಅಂದ್ರೆ ರಾಜ್ಯಪಾಲರು ಅವರ ಏನು ಕ್ರಮವನ್ನ ಕೈಗೊಳ್ಬೇಕು ಚಾಣಕ್ಷತೆಯಿಂದ ಕ್ರಮವನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು ವಾದ ಮಾಡುವಾಗ ಹೇಳ್ತಾರೆ, ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದು ವಿಚಾರಗಳನ್ನ ನಿರ್ಣಯ ಮಾಡಿರ್ತೀವಿ, ಅಷ್ಟು ಮಾತ್ರ ಅಲ್ಲದೆ ಜನರಿಂದ ಆಯ್ಕೆಯಾಗಿ ಬಂದಿರುವಂತಹ ಸರ್ಕಾರ ಇದು, ಸೊ ಇದನ್ನ ಹೊಡೆದಾಕಲು ಈ ರೀತಿಯಾದಂತಹ ಹುನ್ನಾರ ಹೂಡಲಾಗಿದೆ ಅನ್ನೋ ರೀತಿಯಲ್ಲಿ ವಾದವನ್ನ ಮಾಡ್ತಾರೆ. ನೀವು ಹೇಳ್ದಾಗ್ಲೇ ಇಡೀ ದೇಶವೇ ಅಂದ್ರೆ ಒಂದು ಮುಖ್ಯಮಂತ್ರಿ ವಿಚಾರ ಬರುವಾಗ ಎಲ್ಲಾ ರಾಜ್ಯದವರು ಕೂಡ ಬಹಳಷ್ಟು ಕುತೂಹಲದಿಂದ ನೋಡ್ತಾರೆ. ಯಾಕಂದ್ರೆ ಈ ಒಂದು ಹಗರಣ 20 ವರ್ಷದ ಹಿಂದಿನ ಹಗರಣ ಆದ್ರೂ ಕೂಡ ತನ್ನ ಪತ್ನಿಯ ಹೆಸರಲ್ಲಿ ಬಂದ್ರೂ ಕೂಡ ಅಂದ್ರೆ ಇವಾಗ ಮತ್ತೊಂದು ಪ್ರಮುಖವಾಗಿರುವಂತದ್ದು, ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಎಲ್ಲೂ ಕೂಡ ಅಂದ್ರೆ ಫಂಕ್ಷನ್ ಗಳಲ್ಲಾಗ್ಲಿ ಅಥವಾ ರಾಜಕೀಯ ಚಟುವಟಿಕೆಗಳಲ್ಲಿ ಕಾಣುವುದಿಲ್ಲ. ದೇವಸ್ಥಾನಕ್ಕೆ ಹಾಗೇನೆ ಅವರ ಕುಟುಂಬಸ್ಥರ ಜೊತೆ ಮಾತ್ರ ಕಂಡಿರುವಂತದ್ದು. ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದ್ರೆ ಅವರು ಕೂಡ ತನಿಖೆಯನ್ನ ಎದುರಿಸಬೇಕಾಗುತ್ತೆ. ಸೊ ಎಲ್ಲರ ಚಿತ್ತ ಈಗ ಏನು ಹೈಕೋರ್ಟ್ ಯಾವ ರೀತಿಯಾದಂತಹ ತೀರ್ಪು ನೀಡುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಇವರು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಕೆ ಮಾಡಿದ್ರು ಕೂಡ ವಾದ ಪ್ರತಿವಾದ ನಡೀತಾ ಆದ್ರೆ ಜನರ ದೃಷ್ಟಿಯಿಂದ ಇದು ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಒಂದು ಸಿಎಂ ಮೇಲೆ ಈ ರೀತಿಯಾದಂತಹ ಆರೋಪ ಬರುತ್ತೆ ಅಂದ್ರೆ ಬಹಳಷ್ಟು ವಿಚಾರಗಳು ಕೂಡ ಹಗರಣಗಳು ನಡೆದಿರಬಹುದು ಅನ್ನೋದು ಕೂಡ ಜನರ ದೃಷ್ಟಿಯಲ್ಲಿ ಮನದಟ್ಟಾಗುವ ಚಾನ್ಸ್ ಕೂಡ ಇರುವಂತದ್ದು. ದಿವ್ಯಾ, ಭವ್ಯ, ಇವತ್ತು 12 ಗಂಟೆಗೆ ಡೈರೆಕ್ಟ್ ಆಗಿ ನ್ಯಾಯಮೂರ್ತಿಗಳು ತೀರ್ಪನ್ನು ಓದ್ತಾರ ಅಥವಾ ವಕೀಲರ ಮಾತಿಗೆ ಅವಕಾಶ ಇರುತ್ತಾ? ಡೈರೆಕ್ಟ್ ಜಡ್ಜ್ಮೆಂಟ್ ಇಲ್ಲ, ಯಾಕಂದ್ರೆ ಈಗಾಗಲೇ ವಾದ ಪ್ರತಿವಾದ ನಡೆದಿರುವಂತದ್ದು. ಸೊ ಒಂದ ಹೈಕೋರ್ಟ್ ಏನು ಈಗಾಗಲೇ ರಿಟ್ ಅರ್ಜಿಯನ್ನ ರಿಜೆಕ್ಟ್ ಮಾಡುವ ಸಾಧ್ಯತೆ ಇರುವಂತದ್ದು ಅಥವಾ ಸಿಎಂ ಮೂಡ ಹಗರಣಕ್ಕೆ ತನಿಖೆಗೆ ಅಷ್ಟು ಹೇಳುವ ಸಾಧ್ಯತೆ ಇರುವಂತದ್ದು. ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ ಅದಕ್ಕೆ ಅಷ್ಟು ಹೇಳುವ ಸಾಧ್ಯತೆ ಇದೆ. ಯಾಕಂದ್ರೆ ವಾದ ಪ್ರತಿವಾದ ಈಗಾಗಲೇ ಮುಗ್ದಿರುವಂತದ್ದು. ಸುಮಾರು 6 ದಿವಸಗಳ ಕಾಲ ನಿರಂತರವಾಗಿ ಒಂದು ವಾದ ಪ್ರತಿವಾದ ನಡೆದಿತ್ತು. ಸೊ ಇವತ್ತು ಯಾವುದೇ ರೀತಿಯಾದಂತಹ ವಾದ ಪ್ರತಿವಾದಕ್ಕೆ ಅವಕಾಶ ಇಲ್ಲ ಅಂತ ಈಗಾಗಲೇ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಿಳಿಸಿರುವಂತದ್ದು. ಸೊ ಇವತ್ತು 12 ಗಂಟೆಗೆ ಜಡ್ಜ್ ಬೆಂಚ್ಗೆ ಬಂದ ತಕ್ಷಣ ಈ ಪ್ರಕರಣವನ್ನ ರದ್ದುಪಡಿಸ್ತಾರೆ ಅಥವಾ ಆ ಮೂಡ ಹಗರಣ ತನಿಖೆಗೆ ಅಷ್ಟು ಹೇಳ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಕುತೂಹಲ ಮೂಡಿರುವಂತದ್ದು. ಸದ್ಯ ರಾಜಕೀಯ ಬೆಳವಣಿಗೆ ನೋಡೋದಾದ್ರೆ ಈಗಾಗಲೇ ಸಿಎಂ ತನ್ನ ನಿವಾಸದಲ್ಲಿ ಕೂಡ ಬಹಳಷ್ಟು ಟೆನ್ಷನ್ ನಲ್ಲಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ, ಯಾಕಂದ್ರೆ ತನ್ನ ಪತ್ನಿಯ ಭವಿಷ್ಯ ಕೂಡ ಇಲ್ಲಿ ಇರುವಂತದ್ದು. ಕೇವಲ ಸಿಎಂ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಆತನ ಕುಟುಂಬಸ್ಥರಿಗೂ ಕೂಡ ಇದೊಂದು ಬಹಳಷ್ಟು ಅಂದ್ರೆ ತೀರ್ಪು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.